10 ದಿನ ಹಿಂದೆನೆ ನಾನು ಗುದ್ಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡಬೇಕಂತ ಅದೇನಾಗಿದೆ ಮುಂಚೆಯಿಂದ ಕಾವೇರಿ ನೀರಿದೆ. ಇವ್ರೇನು ಮಾಡಿದ್ದಾರೆ, ಒಂದೊಂದು ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದು ಕಟ್ಟಿರೋದೇ ಇಲ್ಲಿಗಲ್, ತಮಗೆಲ್ಲ ಗೊತ್ತಿದ್ದಂಗೆ 3 ಫ್ಲೋರ್ ಕಟ್ಕೊಂಡು ಅದೇನು ಮಾಡಿದ್ದಾರೆ, ಮೋಟ್ರ್ ಹಾಕ್ಕೊಂತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟ್ರ್ ಹಾಕ್ಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಂಡು ಮೋಟ್ರುಗಳು ಹಾಕ್ಕೊಂಡಿದ್ದಾರೆ. ಕೆಲವು 15 ದಿನ ಹಿಂದೆನೇ ನಾನು ಬಂದು ಗುದ್ಲಿ ಪೂಜೆ ಮಾಡಿ ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ, ನಮ್ಮ ಒಬ್ಬರು ಮೆಂಬರು ಆಗಿದ್ದಾರೆ, ಡೈರೆಕ್ಟ್ರು ಆಗಿದ್ದಾರೆ, ಮೆಂಬರು ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಎಲ್ಲ ಊರಿನವರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ, ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕ್ಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಇವ್ರೇನು ಮಾಡ್ತಾರೆ, 1 ಫ್ಲೋರ್ 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತೊಗೊಳಕ್ಕೆ ಮೋಟ್ರುಗಳು ಹಾಕ್ಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಳ್ತಾರೆ. ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಆ ಕಾರಣಕ್ಕೇ 15 ದಿನ ಹಿಂದೆನೇ ನಾನು ಬಂದು ಎಲ್ಲರಿಗೂ ನೀರು ಸಿಗಬೇಕಂತಾನೆ ಕಾವೇರಿ ಪೈಪ್ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು 2.5 ಕೋಟಿ ವೆಚ್ಚದಲ್ಲಿ ಮೊನ್ನೆನೇ ಗುದ್ಲಿ ಪೂಜೆ ನಾನು ಮಾಡೋಗಿ. ಶಾಸಕರು ಯಾವುದೇ ರೀತಿಯಾಗಿ ಲೀಗಲ್ ಆಗಿ ನಮ್ಗೆ ನೀರು ಕೊಡ್ತಿಲ್ಲ. ನೀರು ಬೇಕು ಅಂದ್ರೆ ಈಗ ಮೋಟರ್ ಯಾರು ಹಾಕೊಂತಾ ಇರೋದು, ಮೋಟರ್ ಹಾಕೊಂತಾ ಇರೋದು ಯಾರು ಇಲ್ಲಿ ಕೇಳ್ರಿ, ಒಬ್ರು ಕೇಳ್ರ ಪ್ರಶ್ನೆ. ನೀವು ಈಗ ಒಂದೇ ನಿಮಿಷ, ಈಗ ನಿಮ್ಮ ಮಾತಿಗೆ ಪ್ರಶ್ನೆಗಳು, ಅವ್ರ ಮಾತಿಗೆ ಪ್ರಶ್ನೆಗಳು ಆಯ್ತು. ನೀವು ಹೇಳಿ, ನಿಮ್ಗೆ ಹೇಳ್ತೀರಿ. ಈಗ 1 ನಿಮಿಷ, ಈಗ ಹೇಳ್ರಿ ಇಲ್ಲಿ, ಈಗ ನೀರು ಇಲ್ಲಿಗೆ ಬಿಡ್ತೀವಿ, ಆಲ್ಟರ್ನೇಟಿವ್ ಒಂದಿನ ನೀರು ಬಿಡ್ತೀವಿ. ಇವ್ರೇನು ಮಾಡಿದ್ದಾರೆ, ಇಲ್ಲಿಗಲ್ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ ನೋಡಿ. ಅಲ್ಲಿ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ಗಳು ಕೊಟ್ಟರು. ಈಗ ಮೋಟ್ರುಗಳು ಹಾಕೊಂಡ್ರೆ ಏನಾಗ್ತದೆ, ನೀರು ಪ್ರೆಷರ್ ಕಡಿಮೆ ಆಗ್ತದೆ ತಾನೆ. ಆ ಕಾರಣಕ್ಕೆ ಆಗಬಾರ್ದಂತಾನೆ 15 ದಿನ ಹಿಂದೆ ಗಾಯತ್ರಿ ಇಲ್ಲೇ ಇದ್ದಾರೆ ಕೇಳಿ, ಎಲ್ಲ ಊರವ್ರನ್ನ ಎಲ್ಲ ತೊಗೊಂಡು ನಾನು ಎಲ್ಲ ಒಂದು 2 ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲ 4 ಫ್ಲೋರ್ಗಳು ಕಾವೇರಿ ನೀರು ಬಂದಾಗ ನಾನು ಮಾಡಿಕೊಡ್ತೀನಿ. ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತೊಗೊಂಡು ಮೋಟ್ರುಗಳು ಆಗಬೇಡಿ ಅಂತಲೂ ಹೇಳಿದ್ದೀನಿ ನಾನು. 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಷ್ಟು ಜನ ಕೆಳಗಡೆ ಬಂದು ನೀರು ಹಿಡಿತಾ ಇರೋದು. ಕೆಳಗಡೆ ನೀರು ಹಿಡಿದ್ರೆ ಏನು ಸಮಸ್ಯೆ ಆಗಲ್ಲ ಗುರುಗಳೇ ಹೇಳಿ. ಇಲ್ಲ, ಅವಳು ಇದಾಗ ಹೋಗಿ ಮೋಟ್ರ್ ಕನೆಕ್ಷನ್ ಕೊಡೋಕೆ ಹೋಗ್ಬಿಟ್ಟು ಅಲ್ಲಿ ನೋಡಿ, ವೈರ್ಗೆ ಕನೆಕ್ಷನ್ ಅಲ್ಲಿ ನೋಡಿ, ಇಲ್ಲಿದೆ ನೋಡಿ, ವೈರ್ ಕನೆಕ್ಷನ್ ಕೊಡಕ್ಕೆ ಹೋಗಿ ಅವರು ಮೋಟಾರ್ ಹಾಕಕ್ ಹೋಗಿದಲ್ರಿ, ಕರೆಂಟ್ ತಗೊಳಕ್ ಹೋಗಿರೋದು. ಅರೆ ಹೆಂಗ್ ತಗೊಂತಾರೆ ಹೇಳಿ, ಇಲ್ಲಿಗಲ್ ಆಗಿ. ಅರೆ ಅಮ್ಮ, ಇಲ್ಲಿ ಏನಾಗಿದ್ದಾರೆ, ಇಲ್ಲಿಗಲ್ ಒಬ್ರು ಇದ್ರೆ ಮಾತಾಡ್ಬೋದು ನಾನು. ಅಮ್ಮ ಇಲ್ಲಿ ಕೇಳಮ್ಮ, ಇಲ್ಲಿ ಈಗ ಬಂದಿದ್ದೀರಾ ನೀವು, ಈಗ ನೋಡಿ ಸಿಂಗಲ್ ಮನೆ ಇರ್ತದೆ, 1 ತಿಂಗಳಲ್ಲಿ ನೋಡಿ 4 ಫ್ಲೋರ್ ಆಗಿರ್ತದೆ. ಈಗ ನೋಡಿ, ಈಗ ನೀವೇ ಸರ್ವೆ ಮಾಡ್ಕೊಂಡು ಹೋಗಿ. ಈಗ ಪರಿಹಾರ ನನ್ನ ಕಡೆ, ಪರಿಹಾರದಿಂದ ಹೆಚ್ಚಾಗಿ ಈಗ ಅವಳನ್ನ ಕರ್ಕೊಂಡು ಬರೋಕ್ಕಾಗಲ್ಲ. ಆ ಘಟನೆ ಆಗಬಾರ್ದಾಗಿತ್ತು. ಆ ಘಟನೆ ಈಗ ಇಲ್ಲಿಗಲ್ ಕರೆಂಟ್ ತಗೊಂಡ್ರೆ ಯಾರು ಘಟನೆ ಯಾರು ಆಗ್ತಾರಪ್ಪ? ಈಗ ಇಲ್ಲಿಗಲ್ ಆಗಿ ಕರೆಂಟ್ ಯಾವುದು ಈಗ ತಗೊಂಡು ಅದಕ್ಕೆ ತಾನೇ ನಾನು ಬಂದು 15 ದಿನ ಬಂದೆ ಬುದ್ಧಿ ಮಾತು ಹೇಳ್ಬಿಟ್ಟು ಹೋಗಿದ್ದೀನಿ ನಾನು. 15 ದಿನ ಹಿಂದೆ 15 ದಿನ ಹಿಂದೆ ಬಂದು ಯಾರಿಗೂ ಬಿಡಲ್ಲ ಇಲ್ಲಿ. ಇಲ್ಲಿ ಕೇಳ್ರಿ, ಇಲ್ಲಿ ಯಾರನ್ನ ಬಂದು ಏನಾರು ಮಾಡಕ್ ಹೋದ್ರಿ ಇಲ್ಲಿ ಒಳಗಡೆನೆ ಬಿಡಲ್ಲ. ಬಂದಿಲ್ಲ ಅಂದ್ರೆ ಓಟ್ ಏನಿಗೆ ಕೊಡ್ತಾರೆ? ಮೊನ್ನೆ ಏನಿಗೋ 2,000 ಓಟ್ ಕೊಟ್ಟರು ಕೇರಮ್ಮ. ಈಗ ಮೊನ್ನೆ 23 ಚುನಾವಣೆಯಲ್ಲಿ 1900 ಓಟ್ ಯಾರು ಕೊಟ್ಟಿರೋದು? ನನಗೆ ಕೊಟ್ಟಿರೋದು. ಎಷ್ಟು? 1900 ಓಟ್ ಕೊಟ್ಟಿರೋದು. ಅದು 10 ದಿನ ಹಿಂದೆನೆ ನಾನು ಗುದ್ಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡಬೇಕಂತ ಅದೇನಾಗಿದೆ ಮುಂಚೆಯಿಂದ ಕಾವೇರಿ ನೀರಿದೆ. ಇವ್ರೇನು ಮಾಡಿದ್ದಾರೆ, 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದು ಕಟ್ಟಿರೋದೇ ಇಲ್ಲಿಗಲ್, ತಮಗೆಲ್ಲ ಗೊತ್ತಿದ್ದಂಗೆ 3 ಫ್ಲೋರ್ ಕಟ್ಕೊಂಡು ಅದೇನು ಮಾಡಿದ್ದಾರೆ, ಮೋಟ್ರ್ ಹಾಕ್ಕೊಂತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟ್ರ್ ಹಾಕ್ಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಂಡು ಮೋಟ್ರುಗಳು ಹಾಕ್ಕೊಂಡಿದ್ದಾರೆ. ಕೆಲವು 15 ದಿನ ಹಿಂದೆನೇ ನಾನು ಬಂದು ಗುದ್ಲಿ ಪೂಜೆ ಮಾಡಿ ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ, ನಮ್ಮ ಒಬ್ಬರು ಮೆಂಬರು ಆಗಿದ್ದಾರೆ, ಡೈರೆಕ್ಟ್ರು ಆಗಿದ್ದಾರೆ, ಮೆಂಬರು ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಎಲ್ಲ ಊರಿನವರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ, ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕ್ಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಇವ್ರೇನು ಮಾಡ್ತಾರೆ, 1 ಫ್ಲೋರ್ 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತೊಗೊಳಕ್ಕೆ ಮೋಟ್ರುಗಳು ಹಾಕ್ಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಳ್ತಾರೆ. ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಆ ಕಾರಣಕ್ಕೇ 15 ದಿನ ಹಿಂದೆನೇ ನಾನು ಬಂದು ಎಲ್ಲರಿಗೂ ನೀರು ಸಿಗಬೇಕಂತಾನೆ ಕಾವೇರಿ ಪೈಪ್ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು 2.5 ಕೋಟಿ ವೆಚ್ಚದಲ್ಲಿ ಮೊನ್ನೆನೇ ಗುದ್ಲಿ ಪೂಜೆ ನಾನು ಮಾಡೋಗಿ. ಶಾಸಕರು ಯಾವುದೇ ರೀತಿಯಾಗಿ ಲೀಗಲ್ ಆಗಿ ನಮ್ಗೆ ನೀರು ಕೊಡ್ತಿಲ್ಲ. ನೀರು ಬೇಕು ಅಂದ್ರೆ 1 ನಿಮಿಷ, ಈಗ ಮೋಟರ್ ಯಾರು ಹಾಕೊಂತಾ ಇರೋದು? ಮೋಟರ್ ಹಾಕೊಂತಾ ಇರೋದು ಯಾರು ಇಲ್ಲಿ ಕೇಳ್ರಿ, ಒಬ್ರು
ಒಬ್ರು ಕೆಲರ ಪ್ರಶ್ನೆ ನೀವು ಈಗ ಒಂದೇ ನಿಮಿಷ ಈಗ ನಿಮ್ಮ ಮಾತಿಗೆ ಪ್ರಶ್ನೆಗಳು ಅವ್ರ ಮಾತಿಗೆ ಪ್ರಶ್ನೆಗಳು ಆಯ್ತು ನೀವು ಹೇಳಿ ನಿಮ್ಗೆ ಹೇಳ್ತೀವಿ ಈಗ ಒಂದ್ ನಿಮಿಷ ಈಗ ಹೇಳ್ರಿ ಇಲ್ಲಿ ಈಗ ನೀರು ಇಲ್ಲಿಗೆ ಬಿಡ್ತೀವಿ ಆಲ್ಟರ್ನೇಟಿವ್ ಒಂದಿನ ನೀರು ಬಿಡ್ತೀವಿ. ಇವ್ರೇನು ಮಾಡಿದ್ದಾರೆ ಇಲ್ಲಿಗಲ್ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ ನೋಡಿ, ಅಲ್ಲಿ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ಗಳು ಕೊಟ್ಟವ್ರೆ. ಈಗ ಮೋಟ್ರುಗಳು ಹಾಕೊಂಡ್ರೆ ಏನಾಗ್ತದೆ, ನೀರು ಪ್ರೆಷರ್ ಕಡಿಮೆ ಆಗ್ತದೆ ತಾನೆ. ಆ ಕಾರಣಕ್ಕೆ ಆಗಬಾರ್ದಂತಾನೆ 15 ದಿನ ಹಿಂದೆ ಗಾಯತ್ರಿ ಇಲ್ಲೇ ಇದ್ದಾರೆ ಕೇಳಿ, ಎಲ್ಲ ಊರವ್ರನ್ನ ಎಲ್ಲ ತೊಗೊಂಡು ನಾನು ಎಲ್ಲ ಒಂದು 2 ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲ 4 ಫ್ಲೋರ್ಗಳು ಕಾವೇರಿ ನೀರು ಬಂದಂಗೆ ನಾನು ಮಾಡಿಕೊಡ್ತೀನಿ. ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತಗೊಂಡು ಮೋಟ್ರುಗಳು ಆಗಬೇಡಿ ಅಂತಾನೂ ಹೇಳಿದ್ದೀನಿ ನಾನು. 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಷ್ಟು ಜನ ಕೆಳಗಡೆನೆ ಬಂದು ನೀರು ಹಿಡಿತಾ ಇರೋದು. ಒಂದು ಫ್ಲೋರ್ ಇಲ್ಲಿ ಕೆಳಗಡೆ ನೀರು ಹಿಡಿದ್ರೆ ಏನು ಸಮಸ್ಯೆ ಆಗಲ್ಲ ಗುರುಗಳೇ ಹೇಳಿ. ಇಲ್ಲ ಅವಳು ಇದಾಗ ಹೋಗಿ ಮೋಟ್ರ್ ಕನೆಕ್ಷನ್ ಕೊಡಕ್ಕೆ ಹೋಗ್ಬಿಟ್ಟು ಅಲ್ಲಿ ನೋಡಿ ವೈರ್ಗೆ ಕನೆಕ್ಷನ್ ಕೊಡಿ, ಅಲ್ಲಿ ನೋಡಿ ಇಲ್ಲಿದೆ ನೋಡಿ ವೈರ್ ಕನೆಕ್ಷನ್ ಕೊಡಕ್ಕೆ ಹೋಗಿ ಗಮನಕ್ಕಿರ್ಲಿಲ್ವಾ ಇದು ಅಂತ ಈ ತರ ಇಲ್ಲಿಗಲ್ ಅವರು ಮೋಟಾರ್ ಹಾಕಕ್ ಹೋಗಿದಲ್ರಿ, ಕರೆಂಟ್ ತಗೊಳಕ್ ಹೋಗಿರೋದು. ಗಮನಕ್ಕಿರ್ಲಿಲ್ವಾ? ಅರೆ ಹೆಂಗ್ ತಗೊಂತಾರೆ ಹೇಳಿ, ಇಲ್ಲಿಗಲ್ ಆಗಿ ಅರೆ ಅಮ್ಮ ಇಲ್ಲಿ ಏನಾಗಿದ್ದಾರೆ ಇಲ್ಲಿಗಲ್ ಒಬ್ರು ಇದ್ರೆ ಮಾತಾಡ್ಬೋದು ನಾನು. ಅಮ್ಮ ಇಲ್ಲಿ ಕೇಳಮ್ಮ, ಇಲ್ಲಿ ಪ್ರತಿ ಈಗ ಬಂದಿದ್ದೀರಾ ನೀವು, ಈಗ ನೋಡಿ ಸಿಂಗಲ್ ಮನೆ ಇರ್ತದೆ, 1 ತಿಂಗಳಲ್ಲಿ ನೋಡಿ 4 ಫ್ಲೋರ್ ಆಗಿರ್ತದೆ. ಈಗ ನೋಡಿ ಈಗ ನೀವೇ ಸರ್ವೆ ಮಾಡ್ಕೊಂಡು ಹೋಗಿ. ಈಗ ಪರಿಹಾರ ನನ್ನ ಕಡೆ ಪರಿಹಾರದಿಂದ ಹೆಚ್ಚಾಗಿ ಈಗ ಅವಳನ್ನ ಕರ್ಕೊಂಡು ಬರೋಕ್ಕಾಗಲ್ಲ. ಆ ಘಟನೆ ಆಗಬಾರ್ದಾಗಿತ್ತು. ಆ ಘಟನೆ ಈಗ ಇಲ್ಲಿಗಲ್ ಕರೆಂಟ್ ತಗೊಂಡ್ರೆ ಯಾರು ಘಟನೆ ಯಾರು ಆಗ್ತಾರಪ್ಪ? ಈಗ ಇಲ್ಲಿಗಲ್ ಆಗಿ ಕರೆಂಟ್ ಗಮನಕ್ಕೆ ಯಾವಾಗ ಬಂತು ಇಲ್ಲಿಗಲ್ ಅಂತ? ಯಾವುದು ಈಗ ತಗೊಂಡು ಅದಕ್ಕೆ ತಾನೇ ನಾನು ಬಂದು 15 ದಿನ ಬಂದೆ ಬುದ್ಧಿ ಮಾತು ಹೇಳ್ಬಿಟ್ಟು ಹೋಗಿದ್ದೀನಿ ನಾನು. 15 ದಿನ ಹಿಂದೆ 15 ದಿನ ಹಿಂದೆ ಬಂದು ಯಾರಿಗೂ ಬಿಡಲ್ಲ ರೀ ಇಲ್ಲಿ. ಕೇಳ್ರಿ ಇಲ್ಲಿ ಯಾರನ್ನ ಬಂದು ಏನಾರು ಮಾಡಕ್ ಹೋದ್ರಿ ಇಲ್ಲಿ ಒಳಗಡೆನೆ ಬಿಡಲ್ಲ. ಬಂದಿಲ್ಲ ಅಂದ್ರೆ ಓಟ್ ಏನಿಗೆ ಕೊಡ್ತಾರೆ? ಮೊನ್ನೆ ಏನಿಗೋ 2,000 ಓಟ್ ಕೊಟ್ಟರು ಏನಮ್ಮ. ಈಗ ಮೊನ್ನೆ 23 ಚುನಾವಣೆಯಲ್ಲಿ 1900 ಓಟ್ ಯಾರು ಕೊಟ್ಟಿರೋದು? ನನಗೆ ಕೊಟ್ಟಿರೋದು. ಎಷ್ಟು? 1900 ಓಟ್ ಕೊಟ್ಟಿರೋದು. ಅದು 10 ದಿನ ಹಿಂದೆನೆ ನಾನು ಗುದ್ಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡ್ಬೇಕಂತ ಅದೇನಾಗಿದೆ ಮುಂಚೆಯಿಂದ ಕಾವೇರಿ ನೀರಿದೆ. ಇವ್ರೇನು ಮಾಡಿದ್ದಾರೆ 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದು ಕಟ್ಟಿರೋದೇ ಇಲ್ಲಿಗಲ್, ತಮಗೆಲ್ಲ ಗೊತ್ತಿದ್ದಂಗೆ. 3 4 ಫ್ಲೋರ್ ಕಟ್ಕೊಂಡು ಅದೇನು ಮಾಡಿದ್ದಾರೆ ಮೋಟ್ರ್ ಹಾಕ್ಕೊಂತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟ್ರ್ ಹಾಕ್ಕೊಂಡು ಇಲ್ಲಿಗೆಲ್ಲ ಕರೆಂಟ್ ತೊಗೊಂಡು ಮೋಟ್ರುಗಳು ಹಾಕ್ಕೊಂಡಿದ್ದಾರೆ. ಕೆಲ 15 ದಿನ ಹಿಂದೆನೇ ನಾನು ಬಂದು ಗುದ್ಲಿ ಪೂಜೆ ಮಾಡಿ ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ, ನಮ್ಮ ಒಬ್ಬರು ಮೆಂಬರು ಆಗಿದ್ದಾರೆ, ಡೈರೆಕ್ಟ್ರು ಆಗಿದ್ದಾರೆ, ಮೆಂಬರು ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಎಲ್ಲ ಊರಿನವರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ, ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಇವ್ರೇನು ಮಾಡ್ತಾರೆ 1 ಫ್ಲೋರ್ 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತೊಗೊಳಗೆ ಮೋಟ್ರುಗಳು ಹಾಕ್ಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಳ್ತಾರೆ. ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಆ ಕಾರಣಕ್ಕೇ 15 ದಿನ ಹಿಂದೆನೇ ನಾನು ಬಂದು ಎಲ್ಲರಿಗೂ ನೀರು ಸಿಗಬೇಕಂತಾನೆ ಕಾವೇರಿ ಪೈಪ್ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು 2.5 ಕೋಟಿ ವೆಚ್ಚದಲ್ಲಿ ಮೊನ್ನೆನೇ ಗುದ್ಲಿ ಪೂಜೆ ನಾನು ಮಾಡೋಗಿ. ಹೇಳ್ತಿದ್ದಾರೆ ಶಾಸಕರು ಯಾವುದೇ ರೀತಿಯಾಗಿ ಲೀಗಲ್ ಆಗಿ ನಮ್ಗೆ ನೀರು ಕೊಡ್ತಿಲ್ಲ, ನೀರು ಬೇಕು ಅಂದ್ರೆ ಈಗ ಮೋಟರ್ ಯಾರು ಹಾಕೊಳ್ತಾ ಇರೋದು? ಮೋಟರ್ ಹಾಕೊಳ್ತಾ ಇರೋದು ಯಾರು? ಇಲ್ಲಿ ಕೇಳ್ರಿ ಒಬ್ರು ಕೆಲರ ಪ್ರಶ್ನೆ ನೀವು ಈಗ ಒಂದೇ ನಿಮಿಷ ಈಗ ನಿಮ್ಮ ಮಾತಿಗೆ ಪ್ರಶ್ನೆಗಳು ಅವ್ರ ಮಾತಿಗೆ ಪ್ರಶ್ನೆಗಳು ಆಯ್ತು ನೀವು ಹೇಳಿ ನಿಮ್ಗೆ ಹೇಳ್ತೀವಿ. ಒಂದ್ ನಿಮಿಷ ಈಗ ಹೇಳ್ರಿ ಇಲ್ಲಿ ಈಗ ನೀರು ಇಲ್ಲಿಗೆ ಬಿಡ್ತೀವಿ, ಆಲ್ಟರ್ನೇಟಿವ್ ಒಂದಿನ ನೀರು ಬಿಡ್ತೀವಿ. ಇವ್ರೇನು ಮಾಡಿದ್ದಾರೆ ಇಲ್ಲಿಗಲ್ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ ನೋಡಿ, ಅಲ್ಲಿ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ಗಳು ಕೊಟ್ಟವ್ರೆ. ಈಗ ಮೋಟ್ರುಗಳು ಹಾಕೊಂಡ್ರೆ ಏನಾಗ್ತದೆ, ನೀರು ಪ್ರೆಷರ್ ಕಡಿಮೆ ಆಗ್ತದೆ ತಾನೆ. ಆ ಕಾರಣಕ್ಕೆ ಆಗಬಾರ್ದಂತಾನೆ 15 ದಿನ ಹಿಂದೆ ಗಾಯತ್ರಿ ಇಲ್ಲೇ ಇದ್ದಾರೆ ಕೇಳಿ, ಎಲ್ಲ ಊರವ್ರನ್ನ ಎಲ್ಲ ತೊಗೊಂಡು ನಾನು ಎಲ್ಲ ಒಂದು 2 ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲ 4 ಫ್ಲೋರ್ಗಳು ಕಾವೇರಿ ನೀರು ಬಂದಂಗೆ ನಾನು ಮಾಡಿಕೊಡ್ತೀನಿ. ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತಗೊಂಡು ಮೋಟ್ರುಗಳು ಆಗಬೇಡಿ ಅಂತಾನೂ ಹೇಳಿದ್ದೀನಿ ನಾನು. 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಷ್ಟು ಜನ ಕೆಳಗಡೆನೆ ಬಂದು ನೀರು ಹಿಡಿತಾ ಇರೋದು. ಒಂದು ಫ್ಲೋರ್ ಇಲ್ಲಿ ಕೆಳಗಡೆ ನೀರು ಹಿಡಿದ್ರೆ ಏನು ಸಮಸ್ಯೆ ಆಗಲ್ಲ ಗುರುಗಳೇ ಹೇಳಿ. ಇಲ್ಲ ಅವಳು ಇದಾಗ ಹೋಗಿ ಮೋಟ್ರ್ ಕನೆಕ್ಷನ್ ಕೊಡಕ್ಕೆ ಹೋಗ್ಬಿಟ್ಟು ಅಲ್ಲಿ ನೋಡಿ ವೈರ್ಗೆ ಕನೆಕ್ಷನ್ ಕೊಡಿ, ಅಲ್ಲಿ ನೋಡಿ ಇಲ್ಲಿದೆ ನೋಡಿ ವೈರ್ ಕನೆಕ್ಷನ್ ಕೊಡಕ್ಕೆ ಹೋಗಿ ಗಮನಕ್ಕಿರ್ಲಿಲ್ವಾ ಇದು ಅಂತ ಈ ತರ ಇಲ್ಲಿಗಲ್ ಅವರು ಮೋಟಾರ್ ಹಾಕಕ್ ಹೋಗಿದಲ್ರಿ, ಕರೆಂಟ್ ತಗೊಳಕ್ ಹೋಗಿರೋದು. ಗಮನಕ್ಕಿರ್ಲಿಲ್ವಾ? ಅರೆ ಹೆಂಗ್ ತಗೊಂತಾರೆ ಹೇಳಿ, ಇಲ್ಲಿಗಲ್ ಆಗಿ ಅರೆ
ಹಾಂ ಅಮ್ಮ ಇಲ್ಲಿ ಏನಾಗಿದ್ದಾರೆ ಇಲ್ಲಿಗಲ್ ಒಬ್ರು ಇದ್ರೆ ಮಾತಾಡ್ಬೋದು ನಾನು ಅಮ್ಮ ಇಲ್ಲಿ ಕೇಳಮ್ಮ ಇಲ್ಲಿ ಈಗ ಬಂದಿದ್ದೀರಾ ನೀವು ಈಗ ನೋಡಿ ಸಿಂಗಲ್ ಮನೆ ಇರ್ತದೆ ಒಂದು ತಿಂಗಳಲ್ಲಿ ನೋಡಿ 4 ಫ್ಲೋರ್ ಆಗಿರ್ತದೆ ಈಗ ನೋಡಿ ಈಗ ನೀವೇ ಸರ್ವೆ ಮಾಡ್ಕೊಂಡು ಹೋಗಿ ಈಗ ಪರಿಹಾರ ನನ್ನ ಕಡೆ ಪರಿಹಾರದಿಂದ ಹೆಚ್ಚಾಗಿ ಈಗ ಅವಳನ್ನ ಕರ್ಕೊಂಡು ಬರೋಕ್ಕಾಗಲ್ಲ ಆ ಘಟನೆ ಆಗಬಾರ್ದಾಗಿತ್ತು ಆ ಘಟನೆ ಈಗ ಇಲ್ಲಿಗಲ್ ಕರೆಂಟ್ ತಗೊಂಡ್ರೆ ಯಾರು ಆಗ್ತಾರಪ್ಪ ಈಗ ಇಲ್ಲಿಗಲ್ ಆಗಿ ಕರೆಂಟ್ ಗಮನಕ್ಕೆ ಯಾವಾಗ ಬಂತು ಇಲ್ಲಿಗಲ್ ಅಂತ ಯಾವುದು ಈ ತರ ಈಗ ತಗೊಂಡು ಅದಕ್ಕೆ ತಾನೇ ನಾನು ಬಂದು 15 ದಿನ ಬಂದೆ ಬುದ್ಧಿ ಮಾತು ಹೇಳ್ಬಿಟ್ಟು ಹೋಗಿದ್ದೀನಿ ನಾನು 15 ದಿನ ಹಿಂದೆ 15 ದಿನ ಹಿಂದೆ ಬಂದು ಯಾರಿಗೂ ಬಿಡಲ್ಲ ರೀ ಇಲ್ಲಿ ಕೇಳ್ರಿ ಇಲ್ಲಿ ಯಾರನ್ನ ಬಂದು ಏನಾರು ಮಾಡಕ್ ಹೋದ್ರಿ ಇಲ್ಲಿ ಒಳಗಡೆನೆ ಬಿಡಲ್ಲ ಬಂದಿಲ್ಲ ಅಂದ್ರೆ ಓಟ್ ಏನಿಗೆ ಕೊಡ್ತಾರೆ ಮೊನ್ನೆ ಏನಿಗೋ 2000 ಓಟ್ ಕೊಟ್ಟರು ಏನಮ್ಮ ಈಗ ಮೊನ್ನೆ 23 ಚುನಾವಣೆಯಲ್ಲಿ 1900 ಓಟ್ ಯಾರು ಕೊಟ್ಟಿರೋದು ನನಗೆ ಕೊಟ್ಟಿರೋದು ಎಷ್ಟು 1900 ಓಟ್ ಕೊಟ್ಟಿರೋದು